ಯಾರಿಗೂ ಗೊತ್ತಿಲ್ಲದಿರೋ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋದಾದರೆ ವಿಷ್ಣುವರ್ಧನ್ ಸರ್ ಬಗ್ಗೆ ಏನಾದರೂ ಇದೆಯಾ ಮ್ಯಾಮ್ ನೀವು ನೋಡಿರೋ ಅಂಥದ್ದು? ಐ ಡಿಡ್ಂಟ್ ಗೆಟ್ ಯು. ನೀವು ನೋಡಿರೋದು ಅಂಥದ್ದು ನಾವೇರಿಗೂ ಗೊತ್ತಿಲ್ಲ ಅವ್ರ ಬಗ್ಗೆ ಏನೂ. ಸೊ ಆ ಥರದ್ದೊಂದು ವಿಷಯ ಏನಾದರೂ ಇದೆಯಾ ಅಂದರೆ ಶೂಟಿಂಗ್ ಸೆಟ್ಟಲ್ಲಾಗಿರ್ಬೋದು ಇಂಥವ್ರಿಗೆ ಹೆಲ್ಪ್ ಮಾಡಿದ್ರು ಆ ಥರದ್ದು ಏನಾದರೂ ವಿಷಯಗಳು ಇಲ್ಲದಿದ್ರೆ ನಿಮಗೆ ಮೆಮೊರಬಲ್ ಇರೋ ಅಂಥದ್ದು ಏನಾದರೂ ಶೂಟ್ ಮಾಡ್ತಿರ್ಬೇಕಿದ್ರೆ ನಿಮ್ಗೆ ಹೇಳ್ಕೊಟ್ಟಿದ್ದಂಥದ್ದಾಗಿರ್ಬೋದು, ಬೇರೆಯವ್ರಿಗೆ ಗೊತ್ತಿರಲ್ಲ, ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ ಆ ಥರದ ವಿಷಯ. ಆ ಥರದ ವಿಷಯ ನನಗೆ ಅವ್ರಿಗೆ ತುಂಬ ನಾವು ಎಷ್ಟು ಒಂಥರ ಕಾಂಪಿಟೇಟಿವ್ ಆಗಿ ಆ್ಯಕ್ಟ್ ಮಾಡ್ತಿದ್ವಿ. ಆ ವಿಷಯದಲ್ಲಿ ನನಗೆ ತುಂಬ ಚೆನ್ನಾಗಿ ಡೈಲಾಗ್ಸ್ ಹೇಳ್ಬಿಡ್ತಿದ್ದೆ. ಎಷ್ಟೆಷ್ಟುದ ಡೈಲಾಗ್ಸ್, ಹೆಂಗೆ ನೀನು ಮಾತಾಡ್ತೀಯ ನೀನು, ಇಷ್ಟಿಷ್ಟುದ ಡೈಲಾಗ್, ಏನು ಬೆಳಗ್ಗೆ ಎದ್ದು ಬೋನ್ವಿಟಾ ಕುಡ್ಕೊ ಬರ್ತೀಯ, ಏನು ಮಾಡ್ತೀಯ, ಏನಿದ್ದೀರಿಂದ ರಹಸ್ಯ ಅಂತೆಲ್ಲ ನನ್ನ ಚುಡಾಯಿಸೋರು. ತುಂಬ ಇದಾಗಿರ್ತಿದ್ದು. ಇದೊಂದು ನನಗೆ ಅವರು ಮಾತಾಡ್ತಿದ್ದದ್ದು ನನಗೆ ನೆನಪಿದೆ. ಈಗ ನೆಲಸಮ ಆಗಿರುವಂಥದ್ದು ಅವರ ಒಂದು ಸಮಾಧಿ. ಸೊ ಅದನ್ನು ಕೇಳಿದಾಗ ನಿಮಗೆ ಎಷ್ಟು ಬೇಜಾರಾಯಿತು? ಮತ್ತು ಈಗ ಅವ್ರಿಗೆ ಕರ್ನಾಟಕ ಪ್ರಶಸ್ತಿ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಅವ್ರಿಗೆ CM ಅವ್ರಿಗೆ ಮನವಿ ಮಾಡ್ತಿರುವಂಥದ್ದು, ಈ ಸೆಪ್ಟೆಂಬರ್ 18 ಒಳಗಡೆ ಅನೌನ್ಸ್ ಮಾಡಿ ಅವ್ರಿಗೆ ಕರ್ನಾಟಕ ಪ್ರಶಸ್ತಿ ಕೊಡಿ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಒಪಿನಿಯನ್? ಆಬ್ವಿಯಸ್ಲಿ ಇದರಲ್ಲಿ ಎರಡು ಮಾತಿಲ್ಲ, ಅವ್ರಿಗೆ ಸಿಗಲೇಬೇಕು. ಅವರ ಒಂದು ಏನು ಚಿತ್ರರಂಗದಲ್ಲಿ ಅವರು ಸಲ್ಲಿಸಿದ ಒಂದು ಸೇವೆ ಅಪಾರವಾದದ್ದು, ಅವರಿಗೆ ದಕ್ಕಲೇಬೇಕಾದಂಥ ಒಂದು ಅವಾರ್ಡ್ ಆಗಲಿ, ಅವರು ಅಲ್ಲಿ ಏನು ನಡೀತಿದೆಯೋ ಆ ವಿವಾದಗಳೆಲ್ಲ ಅದೆಲ್ಲ ಆಗುತ್ತೆ, ತಾನಾಗಿ ಆಗುತ್ತೆ. ಇಟ್ಸ್ ಆಲ್ ಗೋಯಿಂಗ್ ಟು ಎಲ್ಲ ಚೆನ್ನಾಗಾಗುತ್ತೆ. ಅವ್ರಿಗೆ ಸಿಗಲೇಬೇಕು ಆ ಪ್ರಶಸ್ತಿ. ವಿಷ್ಣುವರ್ಧನ್ ಅಂದರೆ ಒಂದು ವರ್ಡಲ್ಲಿ ಏನಾದರೂ ಹೇಳೋದಿದ್ರೆ ಏನು ಹೇಳ್ತೀರಿ? ಈಸ್ ಎ ಗ್ರೇಟ್ ಆ್ಯಕ್ಟರ್. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ನಟಿ ಭವ್ಯ ಅವರ ಮಾತು. ಸೊ ವಿಷ್ಣುವರ್ಧನ್ ಅವರು ತುಂಬಾ ಗ್ರೇಟ್ ಆ್ಯಕ್ಟರ್ ಅನ್ನೋ ಒಂದು ಮಾತನ್ನು ಹೇಳೋ ಮೂಲಕ ಅವ್ರ ಜೊತೆ ಕಳೆದಂಥ ಒಂದಷ್ಟು ಕ್ಷಣಗಳ ಬಗ್ಗೆ ಅವರು ಮೆಲುಕು ಹಾಕಿದ್ರು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.